ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ನನ್ನ ವಿಡಿಯೋನ ನಿಮ್ ಫೋನಲ್ಲಿ ಇವಾಗ ನೋಡ್ತಾ ಇದ್ದೀರಾ ಅಂತಂದ್ರೆ ಇದ್ರ ಹಿಂದೆ ಕೆಲಸ ಮಾಡ್ತಾ ಇರತಕ್ಕಂತಹ ಇಂಡಸ್ಟ್ರಿ ಟೆಲಿಕಾಂ ಇಂಡಸ್ಟ್ರಿ ಬಗ್ಗೆ ಹೇಳ್ತಕ್ಕಂಥ ವಿಷಯನೆಲ್ಲ. ಬಿಕಾಸ್ ಒಂದು ಕಾಲದಲ್ಲಿ ಬರೀ ಒಬ್ಬರಿಂದ ಇನ್ನೊಬ್ಬರಿಗೆ ಕನೆಕ್ಟ್ ಆಗ್ಲಿಕ್ಕೆ ಅಥವಾ ಒಬ್ಬರಿಂದ ಒಬ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆದಂತಹ ಇಂಡಸ್ಟ್ರಿ ಇವತ್ತಿನ ಕಾಲಕ್ಕೆ ಇಡೀ ಪ್ರಪಂಚವನ್ನ ಆಳ್ತಾ ಇದೆ. ಡೇಟಾ ಯೂಸೇಜ್ ಆಲ್ಮೋಸ್ಟ್ 9 GB ಆವರೇಜ್ ಒಬ್ಬ ಯೂಸರ್ ಯೂಸ್ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಒಂದು ತಿಂಗಳಿಗೆ. ಸುಮಾರು 100 crores ಯೂಸರ್ಸ್ಗಳು ಅಥವಾ ಸಬ್ಸ್ಕ್ರೈಬರ್ಸ್ಗಳು ಇವತ್ತಿನ ಕಾಲಕ್ಕೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಒಂದು ಕಾಲಕ್ಕೆ ಬರೀ 100 MB ಯೂಸ್ ಆಗ್ತಾ ಇದ್ದಂತಹ ಡೇಟಾ ಇವತ್ತಿನ ಕಾಲಕ್ಕೆ 9 GB ಮೇಲೆ ಕ್ರಾಸ್ ಆಗಿ ಹೋಗಿದೆ. ಸುಮಾರು 9700% ನಷ್ಟು ಗ್ರೋತ್ ಅಂತ ಹೇಳ್ಬೋದು. ಹಾಗೆ 2025 ಒಳಗಡೆಗೆ ಇದು 21 GB ಆವರೇಜ್ ಆಗಿ ಯೂಸ್ ಮಾಡ್ತಕ್ಕಂಥ ಚಾನ್ಸ್ ಇದೆ ಅನ್ನೋ ನಿರೀಕ್ಷೆಗಳು ಕೂಡ ಇಂಡಸ್ಟ್ರಿಗೆ ಇರುತ್ತೆ. ಸೊ ಇದ್ರ ಮೂಲಕ ಹುಟ್ಟತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಆಸ್ ಅ ಸ್ಮಾರ್ಟ್ ಇನ್ವೆಸ್ಟರ್ ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಈ ಇಂಡಸ್ಟ್ರಿ ಬೂಮಿಂಗ್ ಇದೆ, ಇಂಡಸ್ಟ್ರಿ ಬೆಳೆಯೋ ಚಾನ್ಸ್ ಇದೆ ಅಂತಂದ್ರೆ ಇಂಡಸ್ಟ್ರಿ ರಿಲೇಟೆಡ್ ಏನೇನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಇಂಡಸ್ಟ್ರಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅಟ್ ದ ಸೇಮ್ ಟೈಮ್ ಇಂಡಸ್ಟ್ರಿ ಇರ್ತಕ್ಕಂಥ ಲೀಡರ್ಸ್ ಗಳು ಯಾರು, ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಮೇನ್ ಪ್ಲೇಯರ್ಸ್ ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತಿಳ್ಕೊಡ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಇವತ್ತಿನ ಒಂದು ವಿಡಿಯೋನ ಇದೇ ಉದ್ದೇಶದಿಂದಾನೇ ಮಾಡ್ತಾ ಇರ್ತಕ್ಕಂಥದ್ದು. ಟೆಲಿಕಾಂ ಇಂಡಸ್ಟ್ರಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಓವರ್ ಆಲ್ ಟೆಲಿಕಾಂ ಇಂಡಸ್ಟ್ರಿಯ ಮಾಹಿತಿ ಹಾಗೆ ಎಕ್ಸ್ಪೆಕ್ಟೇಷನ್ಸ್ ಗಳು ಏನೇನಿದೆ ಇಂಡಸ್ಟ್ರಿಯಲ್ಲಿ. ಅಷ್ಟೇ ಅಲ್ಲ, ಈ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂತಹ 2 ಮೇಜರ್ ಪಾರ್ಟ್ಸ್ ಗಳಲ್ಲಿ ಬರ್ತಕ್ಕಂತಹ ಮೇನ್ ಪ್ಲೇಯರ್ಸ್ ಗಳನ್ನ ಇನ್ ಡೀಟೇಲ್ ಆಗಿ ನಾನು ನಿಮ್ಮ ಹತ್ರ ಇವತ್ತು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಕನ್ನಡದಲ್ಲಿ ನಿಮಗೆ ಸಿಗಬೇಕು ಅಂತ ಆದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಓವರ್ ಆಲ್ ಆಸ್ ಅ ಟೆಲಿಕಾಂ ಇಂಡಸ್ಟ್ರಿ ನಾನು ಆಲ್ರೆಡಿ ಹೇಳಿದೆ, ಇಂಟೆನ್ಷನ್ ಬಂದು ಒಬ್ಬರಿಂದ ಇನ್ನೊಬ್ಬರಿಗೆ ಕನೆಕ್ಟ್ ಆಗ್ಲಿಕ್ಕೆ, ಕಾಲ್ ಮಾಡಿದ್ರೆ ಸಾಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮುಂಚೆ ಎಲ್ಲ ಟೆಲಿಫೋನಿಕ್ ಕಾಲ್ಸ್ಗಳು ಅಥವಾ ಟೆಲಿಫೋನಿಕ್ ಫೋನ್ಸ್ಗಳು 10 kg 5 kg ಬರೀ ಕಾರಲ್ಲಿ ಮಾತ್ರ ಯೂಸ್ ಮಾಡ್ತಕ್ಕಂಥ ಫೋನ್ಸ್ ಗಳಿತ್ತು. ಅದಾದ್ಮೇಲೆ ನೋಕಿಯಾ ಫಸ್ಟ್ ಟೈಮ್ 1G ಮೊಬೈಲ್ ಅನ್ನ ತರುತ್ತೆ, ಒಬ್ಬರಿಂದ ಇನ್ನೊಬ್ಬರಿಗೆ ಮೊಬೈಲ್ ವೇದಲ್ಲಿ ಕಾಲ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ತಂದುಕೊಡುತ್ತೆ. ಅದಾದ್ಮೇಲೆ 2G SMS ಇಂಟ್ರೊಡ್ಯೂಸ್ ಆಗುತ್ತೆ, 3G ಬರುತ್ತೆ, 3G ಅಲ್ಲಿ ಇಂಟರ್ನೆಟ್ ಇಂಟ್ರೊಡ್ಯೂಸ್ ಆಗುತ್ತೆ. 4G ಇವತ್ತು ನಾವು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಜನಗಳು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು 4G ವಿಡಿಯೋ ಕಾಲ್ಸ್ ಇರಬಹುದು. ಆಲ್ಮೋಸ್ಟ್ ಇಂಟರ್ನೆಟ್ ಅಲ್ಲಿ ಇವತ್ತು ಇಂಥದ್ದು ಪಾಸಿಬಲ್ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇವತ್ತಿನ ಕಾಲಕ್ಕೆ ಇರುತ್ತೆ 4G. ಹಾಗೆ ಬರ್ತಕ್ಕಂಥ ದಿನಗಳಲ್ಲಿ 5G ಎಕ್ಸ್ಪೆಕ್ಟೇಷನ್ಸ್, ಆಲ್ರೆಡಿ 5G ರಿಲೇಟೆಡ್ ಸುಮಾರು ಕೆಲಸಗಳು ನಡೀತಾ ಇದೆ. ಓವರ್ ಆಲ್ ಆಸ್ ಅನ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಆಲ್ರೆಡಿ ನಾನು ಹೇಳಿದೆ, ಪ್ರೆಸೆಂಟ್ಲಿ ಹ್ಯೂಜ್ ಯೂಸೇಜ್ ಇದೆ. ಎಸ್ಪೆಷಲಿ 2016 ಜಿಯೋ ಏನ್ ಇಂಟ್ರೊಡ್ಯೂಸ್ ಮಾಡ್ತೋ, ಇಂಟರ್ನೆಟ್ ಸಸ್ತಾ ರೇಟಿಗೆ ಸಿಗೋ ಹಾಗೆ ಮಾಡ್ತೋ ನಮ್ಮಲ್ಲಿ, ಆಬ್ವಿಯಸ್ಲಿ ಅದಾದ್ಮೇಲೆ ಇಂಡಸ್ಟ್ರಿಯಲ್ಲಿ ತುಂಬಾ ಬೂಮಿಂಗ್ ಕಂಡು ಬಂದಿದೆ. ಇಡೀ ಭಾರತದಲ್ಲಿ ಆಲ್ಮೋಸ್ಟ್ ಇವತ್ತಿನ ಕಾಲಕ್ಕೆ 100 crores ಸಬ್ಸ್ಕ್ರೈಬರ್ಸ್ ಗಳು ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಇರುತ್ತೆ. ಬಹುಶಃ ಇದೇ ಕಾರಣಕ್ಕೆ ಅನ್ಸುತ್ತೆ ಫೈನಾನ್ಷಿಯಲ್ 2022 ಅಲ್ಲಿ ಸುಮಾರು 64,801 ಕೋಟಿಗಳಷ್ಟು ಗ್ರಾಸ್ ರೆವಿನ್ಯೂ ಈ ಎಂಟೈರ್ ಇಂಡಸ್ಟ್ರಿ ಆಗಿರುತ್ತೆ, ವಿಚ್ ಇಸ್ ಹ್ಯೂಜ್ ಅಂತ ಹೇಳ್ಬೋದು. ಓವರ್ ಆಲ್ ಇಂಡಸ್ಟ್ರಿನ 2 ಮೇನ್ ಪಾರ್ಟ್ಸ್ ಗಳನ್ನಾಗಿ ಡಿವೈಡ್ ಮಾಡಬಹುದು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಮೊದಲನೇದು ಟೆಲಿಕಾಂ ಇಕ್ವಿಪ್ಮೆಂಟ್ಸ್ ಹಾಗೆ ಇನ್ಫ್ರಾ ಕಂಪನೀಸ್ಗಳು, ಅಂದ್ರೆ ಟೆಲಿಕಾಂ ಇಂಡಸ್ಟ್ರಿಗೆ ಡಿಜಿಟಲ್ ಸರ್ವಿಸಸ್ ಗಳನ್ನೆಲ್ಲ ಕೊಡ್ಲಿಕ್ಕೆ ಬೇಕಾಗಿರತಕ್ಕಂಥ ಹಾರ್ಡ್ವೇರ್ ಸರ್ವಿಸಸ್ ಗಳನ್ನ ಕೊಡ್ತಕ್ಕಂಥ ಕಂಪನೀಸ್ಗಳು, ಲೈಕ್ ಕೇಬಲ್ ಇರ್ಬೋದು ಅಥವಾ ನೆಟ್ವರ್ಕ್ ಇರ್ಬೋದು, ಆಂಟೆನಾಗಳಿರ್ಬೋದು ಅಥವಾ ನೆಟ್ವರ್ಕ್ ಟವರ್ಸ್ ಗಳಿರ್ಬೋದು. ಸೊ ಬೇಸಿಕಲಿ ಹಾರ್ಡ್ವೇರ್ ಸೊಲ್ಯೂಷನ್ಸ್ ಗಳನ್ನ ಕೊಡ್ತಕ್ಕಂಥ ಕಂಪನಿಗಳಾಗಿರುತ್ತೆ ಟೆಲಿಕಾಂ ಇಂಡಸ್ಟ್ರಿಗೆ. ಸೊ ಎರಡನೇದಾಗಿ ಬರ್ತಕ್ಕಂಥದ್ದೇನು, ಆಬ್ವಿಯಸ್ಲಿ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳು. ಸೊ ಆಸ್ ಅ ಡಿಜಿಟಲ್ ಸರ್ವಿಸ್ ಇವತ್ತಿನ ಮಟ್ಟಿಗೆ ಕಾಲಿಂಗ್ ಇರಬಹುದು, ಇಂಟರ್ನೆಟ್ ಇರಬಹುದು ಅಥವಾ ವೈಫೈ ಇರಬಹುದು, ಈ ರೀತಿಯಾದಂತಹ ಡಿಫರೆಂಟ್ ಡಿಜಿಟಲ್ ಸರ್ವಿಸಸ್ ಗಳನ್ನ ಕೊಡ್ತಾ ಇರತಕ್ಕಂತಹ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳು, ಏರ್ಟೆಲ್, ಜಿಯೋ, ಇವರೆಲ್ಲ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳಾಗಿರ್ತಾರೆ. ಇವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಇಂಡಸ್ಟ್ರಿ ಇನ್ ಹಾರ್ಡ್ವೇರ್ ಅಂತ ಹೇಳಿದ್ರೆ ಅದು ಹಾರ್ಡ್ವೇರ್ ಅಥವಾ ಇನ್ಫ್ರಾ ಕಂಪನೀಸ್ ಗಳಾಗಿರುತ್ತೆ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ. ಈ 2 ಇಂಡಸ್ಟ್ರೀಸ್ ಗಳನ್ನ ತಿಳ್ಕೊಳ್ಳೋದು ಅಬ್ಸಲ್ಯೂಟ್ಲಿ ಕ್ರಿಟಿಕಲ್ ಆಗಿರುತ್ತೆ. ಸೊ ಇವಾಗ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ 2 ಡಿಫರೆಂಟ್ ಪಾರ್ಟ್ಸ್ ಗಳೇನಂತ ಹೇಳಿದೆ. ಇನ್ಫ್ರಾ ಕಂಪನೀಸ್ ಗಳಿಗೆ ಇದರಲ್ಲಿ ಬರ್ತಕ್ಕಂತಹ ಹಾರ್ಡ್ವೇರ್ ರಿಲೇಟೆಡ್ ಸೊಲ್ಯೂಷನ್ಸ್ ಕೊಡ್ತಕ್ಕಂತಹ ಟಾಪ್ 3 ಕಂಪನೀಸ್ಗಳು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೈಸ್, ಹಾಗೆ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳಲ್ಲಿ ಟಾಪ್ 3 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೈಸ್ ಇರತಕ್ಕಂತಹ ಪ್ಲೇಯರ್ಸ್ ಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಇದರಲ್ಲಿ ಮೊದಲನೇದಾಗಿ ನಾವು ಡಿಸ್ಕಷನ್ ಮಾಡೋಣ ಓವರ್ ಆಲ್ ಡೈರೆಕ್ಟ್ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದು ಅಫ್ಕೋರ್ಸ್ ಇವತ್ತಿನ ಕಾಲಕ್ಕೆ ತುಂಬಾ ಸುದ್ದಿಯಲ್ಲಿ ಇರತಕ್ಕಂತಹ ಒಂದು ಕಂಪನಿ ರಿಲಯನ್ಸ್ ಜಿಯೋ. 2016 ಅಲ್ಲಿ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಫ್ರೀ ಸರ್ವಿಸ್. ಓವರ್ ಆಲ್ ಡೇಟಾ ಏನಿತ್ತು ಅವತ್ತಿನ ಕಾಲಕ್ಕೆ, ಡೇಟಾ ಯೂಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಗೊತ್ತಿದೆ ಪೇನ್ ಯಾವ ರೀತಿ ಇತ್ತು ಅಂತ. ಮಂತ್ಲಿ ರೀಚಾರ್ಜ್ ಮಾಡಿಸಬೇಕಾಗಿತ್ತು, ಕರೆಕ್ಟ್ ಅಲ್ವಾ? ಅವತ್ತಿನ ಕಾಲಕ್ಕೆ ಇದ್ದಂತಹ ಮೇಜರ್ ಸರ್ವಿಸ್ ಪ್ರೊವೈಡರ್ಸ್ ಗಳು ಕಳೆದೋಗ್ಬಿಡ್ತಾರೆ ಈ ಎಂಟೈರ್ ಮಾರ್ಕೆಟ್ ಅಲ್ಲಿ. ಆ ರೀತಿಯಾದಂತಹ ಡಿಸ್ಟ್ರಪ್ಷನ್ ತಂದಿರತಕ್ಕಂಥ ಕಂಪನಿ ರಿಲಯನ್ಸ್ ಜಿಯೋ ಅಂತ ಹೇಳಿ ಸುಮಾರು 40.5 ಕೋಟಿಗಳಷ್ಟು ಸಬ್ಸ್ಕ್ರೈಬರ್ಸ್ ಗಳನ್ನ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಹೊಂದೋದ್ರ ಮೂಲಕ ಬರೋಬ್ಬರಿ 35% ನಷ್ಟು ಮಾರ್ಕೆಟ್ ಶೇರ್ ನ ಇವತ್ತಿನ ಕಾಲಕ್ಕೆ ರಿಲಯನ್ಸ್ ಜಿಯೋ ಹೊಂದಿರುತ್ತೆ. ಹಾಗೆ ರೀಸೆಂಟ್ ಡೇಟಾ ಪ್ರಕಾರ ಅಂದ್ರೆ ಮೇ 2022 ಪ್ರಕಾರ ಅಂತ ಹೇಳೋದಾದ್ರೆ ಸುಮಾರು 31 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಗಳು ರಿಲಯನ್ಸ್ ಜಿಯೋಗೆ ಆಡ್ ಆಗಿರ್ತಾರೆ. ಇದಷ್ಟೇ ಅಲ್ಲ, ಸುಮಾರು 167.6 ರೂಪಾಯಿಗಳಷ್ಟು ಆವರೇಜ್ ರೆವಿನ್ಯೂ ಪರ್ ಯೂಸರ್, ARPU ಅಂತ ಹೇಳ್ತಾರೆ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ. ಸೊ ಬೇಸಿಕಲಿ ಒಬ್ಬ ಯೂಸರ್ ಇಂದ ಆವರೇಜ್ ಆಗಿ ಎಷ್ಟು ರೆವಿನ್ಯೂ ಈ ಕಂಪನಿಗೆ ಬರ್ತಾ ಇದೆ ಅಂತ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್ 167.6 ಆವರೇಜ್ ರೆವಿನ್ಯೂ ಪರ್ ಯೂಸರ್ ಆಗಿರುತ್ತೆ ಈ ಕಂಪನಿ.
ಸೊ ಫಾರ್ ರಿಲಯನ್ಸ್ ಜಿಯೋ ಅನ್ನೋದು ಸಪರೇಟ್ ಎಂಟಿಟಿ ಆಗಿ ಲಿಸ್ಟ್ ಆಗಿಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಬಟ್ ಇದು ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡರ್ ಬರ್ತಾ ಇರೋ ಒಂದು ಕಾರಣದಿಂದ ನಾವು ರಿಲಯನ್ಸ್ ಇಂಡಸ್ಟ್ರಿ ಮಾಹಿತಿಯನ್ನು ಇವಾಗ ಕೊಡಕ್ ಹೋಗ್ತಾ ಇರತಕ್ಕಂಥದ್ದು. ಹಾಗೆ ನಾನು ಈಗ ಹೊರಗೆ ಹೋಗ್ತಾ ಇರತಕ್ಕಂಥ ಡೇಟಾ ಏನಿದೆ, ಎಸ್ಪೆಷಲಿ ಈ ಒಂದು ನಂಬರ್ಸ್ ಗಳು ಇರತಕ್ಕಂತಹ ಡೇಟಾ 5/8/2022 ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ ಎಲ್ಲಾ ಕಂಪನೀಸ್ ಗಳಿಗೂ. ಸೊ ಇವಾಗ ಅರ್ಥ ಮಾಡ್ಕೊಳ್ಳೋಣ ರಿಲಯನ್ಸ್ ಜಿಯೋ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿಯನ್ನು. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ರಿಲಯನ್ಸ್ ಇಂಡಸ್ಟ್ರೀಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 2534 ಆಗಿದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 26.7 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.4, ಹಾಗೆ 5 ವರ್ಷದಲ್ಲಿ 18.2% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಈ ಕಂಪನಿ ಕಂಡಿರುತ್ತೆ. ರಿಟರ್ನ್ ಆನ್ ಇಕ್ವಿಟಿ 8.15% ನಷ್ಟು ಆಗಿದ್ರೆ ಕಳೆದ 1 ವರ್ಷದಲ್ಲಿ 21.77% ನಷ್ಟು ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 213.56% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ರಿಲಯನ್ಸ್ ಇಂಡಸ್ಟ್ರೀಸ್ ತಂದ್ಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 2499, ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇರೋದ್ರಿಂದ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬಹುದು ಇದು. ಹಾಗೆ RSI 53.6, 40ರಿಂದ 60 ಬ್ಯಾಂಡ್ ಅಲ್ಲಿ ಇದು ಬರ್ತಾ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬಹುದು ಪ್ರೆಸೆಂಟ್ಲಿ. ಬಟ್ ಇದೆ 60 ಮೇಲೆ ಇದು ಕ್ರಾಸ್ ಆಗಿ ಟ್ರೇಡ್ ಆಗಕ್ಕೆ ಶುರು ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. 200 ಡೇ ಮೂವಿಂಗ್ ಅವರೇಜ್ ಅಥವಾ ಓವರ್ ಆಲ್ ಮೂವಿಂಗ್ ಅವರೇಜ್ ಬಗ್ಗೆ RSI ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋನ ಮಾಡಿದ್ವಿ ನಾವು ಟೆಕ್ನಿಕಲ್ ಅನಾಲಿಸಿಸ್ ಸೀರೀಸ್ ಅಲ್ಲಿ. ಇನ್ ಕೇಸ್ ನೀವು ನೋಡಿಲ್ಲ ಅಂತಂದ್ರೆ ಒಂದ್ಸತಿ ಚೆಕ್ ಮಾಡಬಹುದು ಈ ವಿಡಿಯೋ. ನಮ್ಮಲ್ಲಿ ಇಷ್ಟತಕ್ಕಂತಹ ಎರಡನೇ ಟಾಪ್ ಕಂಪನಿ ಅಂತ ಹೇಳೋದಾದ್ರೆ ಏರ್ಟೆಲ್. ಯಾರಿಗೂ ಗೊತ್ತಿಲ್ಲ ಈ ಕಂಪನಿ ಇನಿಷಿಯಲ್ ಲೆವೆಲ್ ಇಂದಾನೆ, ಅಂದ್ರೆ ತುಂಬಾ ಒಂದು ಹಳೆಯ ಕಾಲದಿಂದಾನೇ ಯೂಸ್ ಮಾಡ್ತಾ ಇರತಕ್ಕಂತಹ ಸರ್ವಿಸ್ ಅಂತ ಹೇಳ್ಬೋದು, ಟೆಲಿಕಾಂ ಸರ್ವಿಸ್ ಪ್ರೊವಿಷನ್ ಅಂತ ಹೇಳೋದಾದ್ರೆ. ಓವರ್ ಆಲ್ ಇವತ್ತಿನ ಕಾಲಕ್ಕೆ ಅಂದ್ರೆ ಮೇ 2022 ಪ್ರಕಾರ 36.11 ಕೋಟಿಗಳಷ್ಟು ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದಿರುತ್ತೆ ಏರ್ಟೆಲ್. ಇದ್ರ ಪ್ರಕಾರ ಓವರ್ ಆಲ್ ಮಾರ್ಕೆಟ್ ಅಂತ ಹೇಳೋದಾದ್ರೆ 31.5% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಏರ್ಟೆಲ್ ಹೊಂದಿರುತ್ತೆ. ಇನಿಷಿಯಲ್ ಎಂಟೈರ್ ಮಾರ್ಕೆಟ್ ಪೊಸಿಷನ್, ಮೇಜರ್ ಮಾರ್ಕೆಟ್ ಪೊಸಿಷನ್ ಏರ್ಟೆಲ್ ಹೊಂದಿತ್ತು. ಬಟ್ ಜಿಯೋ ಇಂಟ್ರೊಡ್ಯೂಸ್ ಆದ್ಮೇಲೆ ಇವರು ಸೆಕೆಂಡ್ ಪ್ಲೇಯರ್ ಆಗ್ತಾರೆ, ಸೆಕೆಂಡ್ ಮೇಜರ್ ಪ್ಲೇಯರ್ ಆಗಿರ್ತಾರೆ ಎಂಟೈರ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಟೆಲಿಕಾಂ ಸರ್ವಿಸ್. 1997ರಲ್ಲಿ ಏರ್ಟೆಲ್ ಸ್ಟಾರ್ಟ್ ಆಗಿದ್ದಂಥದ್ದು. ಆದ್ಮೇಲೆ ಓವರ್ ಆಲ್ 27 ವರ್ಷದ ಒಂದು ಸರ್ವಿಸ್ ಅಂತ ಹೇಳ್ಬೋದು ಎಂಟೈರ್ ಇಲ್ಲಿವರೆಗೂ. ಸೋಫಾರ್ 27 ವರ್ಷದ ಅನುಭವವನ್ನ ಈ ಕಂಪನಿ ಹೊಂದಿರುತ್ತೆ ಇದೇ ಇಂಡಸ್ಟ್ರಿಯಲ್ಲಿ. ಇವತ್ತಿನ ಕಾಲಕ್ಕೆ ಸುಮಾರು 18 ಕಂಟ್ರೀಸ್ ಗಳಲ್ಲಿ, 18 ಬೇರೆ ಬೇರೆ ದೇಶಗಳಲ್ಲಿ ತನ್ನ ಸರ್ವಿಸಸ್ ಗಳನ್ನ ಏರ್ಟೆಲ್ ಹೊಂದಿದೆ. ಹಾಗೆ ರೀಸೆಂಟ್ ಡೇಟಾ ಪ್ರಕಾರ ಮೇ 2022 ಅಲ್ಲಿ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಗಳನ್ನ ಆಡ್ ಮಾಡ್ಕೊಂಡಿದೆ ಏರ್ಟೆಲ್. ಹಾಗೆ ಆವರೇಜ್ ರೆವಿನ್ಯೂ ಪರ್ ಯೂಸರ್ ARPU ಈ ಕಂಪನಿದು 178 ಆಗಿರುತ್ತೆ. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ ಏರ್ಟೆಲ್. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಭಾರತಿ ಏರ್ಟೆಲ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 704 ಆಗಿರುತ್ತೆ. PE ರೇಷಿಯೋ 110, ಡೆಟ್ ಟು ಇಕ್ವಿಟಿ 1.31 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 4.07% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 5.86% ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 17.22%, ಹಾಗೆ ಕಳೆದ 5 ವರ್ಷದಲ್ಲಿ 85.04% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಕಂಪನಿ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 702 ಆಲ್ಮೋಸ್ಟ್ ಕ್ರಾಸ್ ಆಗಿದೆ ಅಂತ ಹೇಳ್ಬೋದು ಕರೆಂಟ್ ಮಾರ್ಕೆಟ್ ಪ್ರೈಸ್. ಇದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ 200 ಡೇ ಮೂವಿಂಗ್ ಅವರೇಜ್ ಪ್ರಕಾರ. RSI 61.1, ಸರ್ಪ್ರೈಸಿಂಗ್ಲಿ 60 ಮೇಲೆ RSI ಕ್ರಾಸ್ ಆಗಿರೋದ್ರಿಂದ RSI ಕೂಡ ಟೆಕ್ನಿಕಲಿ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಪ್ರೆಸೆಂಟ್ ಮೂಮೆಂಟ್. ನಮ್ಮಲ್ಲಿ ಇಷ್ಟಿರತಕ್ಕಂತಹ ಮೂರನೇ ಕಂಪನಿ ಆಲ್ರೆಡಿ ನೀವು ಗೆಸ್ ಮಾಡಿರಬಹುದು, ವೊಡಾಫೋನ್ ಇಂಡಿಯಾ. ಇವತ್ತಿನ ಕಾಲಕ್ಕೆ ಸುಮಾರು 25.9 ಕೋಟಿಗಳಷ್ಟು ಸಬ್ಸ್ಕ್ರೈಬರ್ಸ್ ಗಳನ್ನ ಹೊಂದೋದ್ರ ಮೂಲಕ 23% ನಷ್ಟು ಮಾರ್ಕೆಟ್ ಶೇರ್ ನ ಎಂಟೈರ್ ಇಂಡಸ್ಟ್ರಿಯಲ್ಲಿ ಈ ಕಂಪನಿ ಹೊಂದಿರುತ್ತೆ. ಸೊ ವೊಡಾಫೋನ್ ಐಡಿಯಾ ಹೆಸರು ಹೇಳೋ ಪ್ರಕಾರನೇ ವೊಡಾಫೋನ್ ಐಡಿಯಾ ಎರಡು ಕಂಪನಿಗಳು ಮರ್ಜ್ ಆಯಿತು 2018ರಲ್ಲಿ. ಇವತ್ತಿನ ಕಾಲಕ್ಕೆ ವೊಡಾಫೋನ್ ಸುಮಾರು 28% ನಷ್ಟು ಸ್ಟೇಕ್ ಅನ್ನ ಐಡಿಯಾದಲ್ಲಿ ಹೊಂದಿರುತ್ತೆ. ಎರಡು ಮರ್ಜರ್ ಆಗಿರೋದ್ರಿಂದ ಇದನ್ನ ವೊಡಾಫೋನ್ ಐಡಿಯಾ ಅಂತ ಕರೀತಾರೆ. ಸೊ ಈ ಮರ್ಜರ್ ಏನಿದೆಯೋ 4G ಕವರೇಜ್ ಅಲ್ಲಿ ಆಲ್ಮೋಸ್ಟ್ ಡಬಲ್ ನಷ್ಟು ಜಾಸ್ತಿ ಆಗ್ತಕ್ಕಂಥ ಒಂದು ಪೊಟೆನ್ಶಿಯಲ್ ನ ಕಂಪನಿಗೆ ತಂದುಕೊಡುತ್ತೆ. 2.8 ಟೈಮ್ಸ್ ನಷ್ಟು ಕೆಪಾಸಿಟಿ ಇರತಕ್ಕಂಥ ಓವರ್ ಆಲ್ ಪ್ರೊಡಕ್ಷನ್ ಕೆಪಾಸಿಟಿನೂ ಕೂಡ ಈ ಕಂಪನಿಗೆ ತಂದುಕೊಡುತ್ತೆ ಎರಡು ಕಂಪನೀಸ್ಗಳು ಮರ್ಜ್ ಆಗೋದ್ರ ಮೂಲಕ. ಬಟ್ ದುರದೃಷ್ಟವಶಾತ್ 8 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಗಳನ್ನ ಕಳ್ಕೊಂಡಿದೆ ವೊಡಾಫೋನ್ ಐಡಿಯಾ ಮೇ 2022 ಪ್ರಕಾರ ಅಂತ ಹೇಳೋದಾದ್ರೆ. ಇವತ್ತಿನ ಕಂಡೀಷನ್ಗೆ 124 ರೂಪಾಯಿಯಷ್ಟು ARPU ಅಥವಾ ಆವರೇಜ್ ರೆವಿನ್ಯೂ ಪರ್ ಯೂಸರ್ ಈ ಕಂಪನಿದಾಗಿರುತ್ತೆ. ಇವಾಗ ವೊಡಾಫೋನ್ ಐಡಿಯಾದ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ವೊಡಾಫೋನ್ ಐಡಿಯಾ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 8.75, ಆಲ್ಮೋಸ್ಟ್ ಪೆನಿ ಸ್ಟಾಕ್ ಅಂತ ಹೇಳ್ಬೋದು, 10 ರೂಪಾಯಿ ಕೆಳಗಡೆಗೆ ಟ್ರೇಡ್ ಆಗ್ತಾ ಇದೆ ಕಂಪನಿ. ಡೆಟ್ ಟು ಇಕ್ವಿಟಿ 0.52 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 1.6% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದ್ರೆ ಕಂಪನಿ, ಅಂದ್ರೆ ಕಂಪೌಂಡೆಡ್ ಮ್ಯಾನರ್ ಅಲ್ಲಿ. ಹಾಗೆ ಕಳೆದ 1 ವರ್ಷದಲ್ಲಿ 19.86% ನಷ್ಟು ಪಾಸಿಟಿವ್ ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ ನೆಗೆಟಿವ್ 84.39% ನಷ್ಟು ನೆಗೆಟಿವ್ ರಿಟರ್ನ್ ಅನ್ನು ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 10.5, ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹಾಗೆ RSI 48, 40ರಿಂದ 60 ಬ್ಯಾಂಡ್ ಅಲ್ಲಿ ಬರ್ತಾ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ ಇದು 40 ಕೆಳಗಡೆಗೆ ಕ್ರಾಸ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ನೆಗೆಟಿವ್ ಸ್ಟ್ರೆಂತ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸ್ ಈ ಕಂಪನಿ ಇರುತ್ತೆ. ವೆಲ್, ಇದು ಈ ಎಲ್ಲಾ ಕಂಪನೀಸ್ ಅಂದ್ರೆ ಟೆಲಿಕಾಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥ ಕಂಪನೀಸ್ ಗಳ ಮಾಹಿತಿ ಆಗಿತ್ತು. ಒನ್ ಆಫ್ ದ ಕಾಮನ್ ವೀಕ್ನೆಸ್ ಅಂತ ಹೇಳೋದಾದ್ರೆ ಅಥವಾ ಓವರ್ ಆಲ್ ಡಿಸ್ಅಡ್ವಾಂಟೇಜ್ ಎಂಟೈರ್ ಈ ಮೂರು ಕಂಪನೀಸ್ ಗಳಿಗೆ ಅಂತ ಹೇಳೋದಾದ್ರೆ ಗವರ್ಮೆಂಟ್ ಕಡೆಯಿಂದ ಇರತಕ್ಕಂತಹ ಸ್ಟ್ರಾಂಗ್ ರೆಗ್ಯುಲೇಷನ್ಸ್ ಗಳು, ಪಾಲಿಸೀಸ್ ಗಳು ಅಂತ ಹೇಳ್ಬೋದು. ರೀಸೆಂಟ್ ದಿನಗಳಲ್ಲಿ ಕೋರ್ಟ್ ಅಲ್ಲಿ ನಡೀತಾ ಇದ್ದಂತಹ ಕೇಸ್ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಟೆಲಿಕಾಂ ಕಂಪನೀಸ್ ಗಳು ಹಾಗೆ ಗವರ್ಮೆಂಟ್ ಅಂಡರ್ ಅಲ್ಲಿ ಕೇಸ್ ನಡೀತಾ
ಸೊ ಓವರ್ ಆಲ್ ಕೋರ್ಟ್ ಇಂದ ಜಡ್ಜ್ಮೆಂಟ್ ಗವರ್ಮೆಂಟ್ ಫೇವರ್ ಅಲ್ಲೇ ಬಂದಿರುತ್ತೆ. ಸೊ ಇದ್ರ ಪ್ರಕಾರ ಎಂಟೈರ್ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳಿಗೆ ಒನ್ ಆಫ್ ದ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಬಿಕಾಸ್ ಅವರ ಮೇಜರ್ ರೆವಿನ್ಯೂ ಅಡ್ಜಸ್ಟೆಡ್ ರೆವಿನ್ಯೂ ಅಲ್ಲಿ ಸಮ್ ಪೋರ್ಷನ್ ಗವರ್ಮೆಂಟ್ ಕೊಡಬೇಕು ಅಂತ ಅಂದ್ರೆ ಮೇನ್ಲಿ ಈ ಒಂದು ಇಂಡಸ್ಟ್ರಿ ಏನಿದೆ ಎಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಅಂದ್ರೆ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೂಡಿಕೆ ಮಾಡ್ತಕ್ಕಂಥ ಅವಶ್ಯಕತೆ ಇರುತ್ತೆ. ನೆಟ್ವರ್ಕ್ ಬಿಲ್ಡ್ ಮಾಡಬೇಕು ಅಂದ್ರೆ ತಮಾಷೆ ವಿಷಯ ಅಲ್ಲ. ಸೊ ಈ ರೀತಿಯಾದಂತಹ ಎಕ್ಸ್ಪೆಂಡಿಚರ್ ಜಾಸ್ತಿ ಇರೋದ್ರಿಂದ ಮೆಜಾರಿಟಿ ಆಫ್ ದ ಕಂಪನೀಸ್ಗಳು ಅಥವಾ ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ಗಳು ಇದರಲ್ಲಿ ಎಂಟ್ರಿ ಆಗಲ್ಲ. ಜಾಸ್ತಿ ಪ್ಲೇಯರ್ಸ್ ಗಳು ಇದರಲ್ಲಿ ಬರದೇ ಇರೋ ಕಾರಣದಿಂದ ಈಗ ಇರ್ತಕ್ಕಂಥ ಕೆಲವೊಂದಿಷ್ಟು ಮಾರ್ಕೆಟ್ ಲೀಡರ್ಸ್ ಗಳು ಏನಿದಾರೋ ಹ್ಯೂಜ್ ಮನಿಯನ್ನ ಕೊಡ್ತಕ್ಕಂತ ಒಂದು ಸಂದರ್ಭ ಇವಾಗ ಬಂದೊದಗಿರುತ್ತೆ. ಸೊ ಫಾರ್ ಟು ಡೇಟ್ AGR ಏನಿದೆಯೋ ಭಾರತಿ ಏರ್ಟೆಲ್ 31,280 ಕೋಟಿಗಳಷ್ಟಾಗಿರುತ್ತೆ. ವೊಡಾಫೋನ್ ಐಡಿಯಾದ 59,236.63 ಕೋಟಿಗಳಷ್ಟಾಗಿರುತ್ತೆ. ಹಾಗೆ ರಿಲಯನ್ಸ್ ಜಿಯೋ 631 ಕೋಟಿಗಳಷ್ಟು AGR ಡ್ಯೂ ಅನ್ನ ಇವತ್ತಿನ ಕಾಲಕ್ಕೆ ಹೊಂದಿರುತ್ತೆ. ಸೊ ಓವರ್ ಆಲ್ 2031 ಸಮಯ ಇರುತ್ತೆ ಈ ಕಂಪನೀಸ್ ಗಳಿಗೆ ವಾಪಸ್ ಪೇ ಮಾಡ್ಲಿಕ್ಕೆ AGR ಡ್ಯೂಸ್ ಗಳನ್ನ. ಬಟ್ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಕಂಪನಿಯ ಪ್ರಾಫಿಟ್ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ಕಂಪನಿ ತನ್ನ ಜೇಬಿಂದ ಇಷ್ಟು ದುಡ್ಡನ್ನ ಕೊಡಬೇಕು ಅಂತಂದ್ರೆ ಆಬ್ವಿಯಸ್ಲಿ ಅದರ ಡೈರೆಕ್ಟ್ ಪರಿಣಾಮ ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗೆ ರೀಸೆಂಟ್ ಸುದ್ದಿ ಏನಿದೆಯೋ ಅದಾನಿ ಕಂಪನಿ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದೆ. 5G ಸ್ಪೆಕ್ಟ್ರಮ್ ಅಲ್ಲಿ ಎಂಟ್ರಿ ಕೊಡೋದ್ರ ಮೂಲಕ ಇದು ಕೂಡ ಒನ್ ಆಫ್ ದ ಹ್ಯೂಜ್ ನ್ಯೂಸ್ ಆಗಿರುತ್ತೆ. ಕಾಂಪಿಟೇಷನ್ ಏನಿದೆ ಇನ್ನೂ ಜಾಸ್ತಿ ಆಗಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಕ್ಲಿಯರ್ ಆಗಿ ಇಲ್ಲಿ ನಮಗೆ ಇಂಡಿಕೇಶನ್ ತೋರಿಸ್ತಾ ಇದೆ. ಹಾಗೆ ಕಳೆದ 5 ತಿಂಗಳಲ್ಲಿ ಟೆಲಿಕಾಂ ಕಂಪನೀಸ್ ಗಳಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಗಳು ಬಂದ್ರು ಹೋದ್ರು ಅನ್ನೋದನ್ನ ನಾವು ಇವಾಗ ತೋರಿಸ್ತಾ ಇದೀವಿ ಸ್ಕ್ರೀನ್ ಮೇಲೆ. ರೆಡ್ ಅಲ್ಲಿ ಇದೆ ಅಂತಂದ್ರೆ ಅದು ನೆಗೆಟಿವ್ ನಂಬರ್ ನ ಇಂಡಿಕೇಟ್ ಮಾಡುತ್ತೆ, ಪಾಸಿಟಿವ್ ಅಂತಂದ್ರೆ ಗ್ರೀನ್ ಇಂಡಿಕೇಟ್ ಆಗುತ್ತೆ. ಗ್ರೀನ್ ಇದೆ ಅಂತಂದ್ರೆ ಜಾಸ್ತಿ ಜನ ಆಡ್ ಆಗಿದ್ದಾರೆ ಅಥವಾ ಹೊಸಬ್ರು ಬಂದಿದ್ದಾರೆ ಅನ್ನೋದನ್ನ ಇಂಡಿಕೇಶನ್ ಮಾಡುತ್ತೆ. ವೆಲ್ ಇದು ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳ ಬಗ್ಗೆ ಆಗಿತ್ತು. ಇವಾಗ ಇನ್ಫ್ರಾ ಕಂಪನೀಸ್ ಅಂದ್ರೆ ಟೆಲಿಕಾಂ ಇನ್ಫ್ರಾ ಕಂಪನೀಸ್ ಗಳ ಬಗ್ಗೆ ಮಾತಾಡೋಣ. ಇದರಲ್ಲಿ ಬರ್ತಕ್ಕಂತಹ ಮೊದಲನೇ ಟಾಪ್ ಕಂಪನಿ ಅಂತ ಹೇಳೋದಾದ ಇಂಡಸ್ ಟವರ್. ಸೊ ಮುಂಚೆ ಇದನ್ನ ಭಾರತಿ ಇನ್ಫ್ರಾಟೆಲ್ ಅಂತ ಕರೆಯೋರು, ಇವಾಗ ಇದನ್ನ ಇಂಡಸ್ ಟವರ್ ಅಂತ ಕರೀತಾ ಇದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು ಈ ಟೆಲಿಕಾಂ ಇನ್ಫ್ರಾ ಕಂಪನೀಸ್ ಗಳಲ್ಲಿ ಅಂತ ಹೇಳೋದಾದ್ರೆ ಇವತ್ತಿನ ಕಾಲಕ್ಕೆ ಸುಮಾರು 59,989 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುತ್ತೆ ಈ ಕಂಪನಿ. ಹಾಗೆ ಆಸ್ ಆಫ್ ಮಾರ್ಚ್ 2021 ಪ್ರಕಾರ ಅಂತ ಹೇಳೋದಾದ್ರೆ ಇಂಡಸ್ ಟವರ್ ಸುಮಾರು 1.85 ಲಕ್ಷ ಟವರ್ಸ್ ಗಳನ್ನ ಹೊಂದಿರುತ್ತೆ. ಹಾಗೆ 3.35 ಕೋಟಿಗಳಷ್ಟು ಕೋಪ್ಲೇಸಸ್ 22 ಡಿಫರೆಂಟ್ ಸರ್ಕಲ್ಸ್ ಗಳಲ್ಲಿ ಈ ಕಂಪನಿ ಹೊಂದಿರುತ್ತೆ. ಒನ್ ಆಫ್ ದ ಮೇಜರ್ ವೀಕ್ನೆಸ್ ಇರ್ತಕ್ಕಂಥದ್ದು ಕಂಪನಿಗೆ ಅಂತ ಹೇಳೋದಾದ್ರೆ ಇವ್ರಿಗೆ ಬೇಕಾಗಿರ್ತಕ್ಕಂಥ ಹ್ಯೂಜ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಬಿಕಾಸ್ ಕ್ಯಾಪೆಕ್ಸ್ ಜಾಸ್ತಿ ಇರುತ್ತೆ. ಇವರಿಗೆ ಹೊಸ ನೆಟ್ವರ್ಕ್ ಗಳನ್ನ ಬಿಲ್ಡ್ ಮಾಡಬೇಕು ಅಂತಂದ್ರೆ, ಹೊಸ ಟವರ್ಸ್ ಗಳನ್ನ ಹಾಕಬೇಕು ಅಂತಂದ್ರೆ ಜಾಸ್ತಿ ಖರ್ಚು ಮಾಡಬೇಕಾಗಿರುತ್ತೆ ಕೈಯಿಂದ. ಸೊ ಹಾಗಾಗಿ ಕ್ಯಾಪೆಕ್ಸ್ ಇರೋದು ಅಥವಾ ಜಾಸ್ತಿ ಎಕ್ಸ್ಪೆಂಡಿಚರ್ ಇರ್ತಕ್ಕಂಥದ್ದೇ ಒನ್ ಆಫ್ ದ ಮೇಜರ್ ವೀಕ್ನೆಸ್ ಅಥವಾ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು ಕಂಪನಿಲಿ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ ಇಂಡಸ್ ಟವರ್ದು. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಇಂಡಸ್ ಟವರ್ ಲಿಮಿಟೆಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 200.2 ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 9.93, ಡೆಟ್ ಟು ಇಕ್ವಿಟಿ 0.25 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 35.4% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿರುತ್ತೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 32.4 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ -6.01, ಹಾಗೆ ಕಳೆದ 5 ವರ್ಷದಲ್ಲಿ -50.75% ನಷ್ಟು ಕಂಪೌಂಡೆಡ್ ನೆಗೆಟಿವ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಆವರೇಜ್ 236 ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಆವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಸ್ಟ್ರೆಂತ್ ಇಂಡಿಕೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಇದನ್ನ. ಹಾಗೆ RSI ಕೂಡ 40 ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ಇದು ಕೂಡ ನೆಗೆಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಆಗ್ತಾ ಇದೆ ಅಂತ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದಾಗಿರುತ್ತೆ. ವೆಲ್ ನಮ್ಮಲ್ಲಿ ಇಷ್ಟ ಇರತಕ್ಕಂತಹ ಎರಡನೇ ಟಾಪ್ ಕಂಪನಿ ಇನ್ಫ್ರಾ ಕಂಪನೀಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ IT ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು. ಸೊ ಹೆಸರು ಹೇಳೋ ಪ್ರಕಾರನೇ ಗವರ್ಮೆಂಟ್ ಗೆ ಸಂಬಂಧಪಟ್ಟಿರತಕ್ಕಂಥ ಕಂಪನಿ. ಸೆಂಟ್ರಲ್ ಗವರ್ಮೆಂಟ್ ಇವತ್ತಿನ ಕಂಡೀಷನ್ ಗೆ ಮೇಜರ್ ಸ್ಟೇಕ್ ಅನ್ನ ಕಂಪನಿಲಿ ಒಂದೇ ಆಪರೇಷನ್ ಮಾಡ್ತಾ ಇರುತ್ತೆ. ಸೋ ಫಾರ್ ಇವತ್ತಿನ ಮಟ್ಟಿಗೆ ಈ ಕಂಪನಿ ಟ್ರೇಡಿಂಗ್ ಹಾಗೆ ಸರ್ವಿಸಿಂಗ್ ಟೆಲಿಕಮ್ಯುನಿಕೇಶನ್ಸ್ ಗೆ ಸಂಬಂಧಪಟ್ಟಿರತಕ್ಕಂಥ ಇಕ್ವಿಪ್ಮೆಂಟ್ಸ್ ಗಳನ್ನ ರೆಡಿ ಮಾಡ್ತಾ ಇರುತ್ತೆ. ಓವರ್ ಆಲ್ ಕಂಪನಿ 10,996 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಇವತ್ತಿನ ಕಂಡೀಷನ್ ಗೆ ಹೊಂದಿದೆ. ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ 1948ರಲ್ಲಿ ಈ ಕಂಪನಿನ ಸ್ಥಾಪಿಸಲಿಕ್ಕಾಗುತ್ತೆ. ಸೊ ಬೇಸಿಕಲಿ ಟೆಲಿಕಾಂ ಅಥವಾ ಟೆಲಿಕಾಂ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂತಹ ಮೇಜರ್ ಹಾರ್ಡ್ವೇರ್ ಪ್ರಾಡಕ್ಟ್ಸ್ ಗಳನ್ನ, ಈ ರೀತಿಯಾದ ಟೆಲಿಕಮ್ಯುನಿಕೇಶನ್ ಸಂಬಂಧಪಟ್ಟಂತಹ ಒಂದು ಹಾರ್ಡ್ವೇರ್ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡಲಿ. ನಾನು ಆಲ್ರೆಡಿ ಹೇಳಿದೆ ಗವರ್ಮೆಂಟ್ ಕಂಪನಿ ಅಂತ ಹೇಳ್ಕೊಂಡು ಸುಮಾರು 93% ನಷ್ಟು ಸ್ಟೇಕ್ ಅನ್ನ ಗವರ್ಮೆಂಟ್ ಈ ಕಂಪನಿಲಿ ಹೊಂದಿರುತ್ತೆ. ಹಾಗೆ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಇದೇ ಆಗಿರುತ್ತೆ. ಬಿಕಾಸ್ ಗವರ್ಮೆಂಟ್ ಅಂಡರ್ಲಿ ಬರೋದ್ರಿಂದ ಕಂಪನಿ ಆಬ್ವಿಯಸ್ಲಿ ಗವರ್ಮೆಂಟ್ ಸಪೋರ್ಟ್ ಜಾಸ್ತಿ ಇರುತ್ತೆ. ಜಾಸ್ತಿ ಆರ್ಡರ್ಸ್ ಗಳು ಈ ಕಂಪನಿಗೆ ಸಿಗ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇರುತ್ತೆ. ಇದೇ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳಿ. ಹಾಗೆ ಕಂಪನಿಲಿ ಇರ್ತಕ್ಕಂಥ ಕ್ಲೈಂಟ್ಸ್ ಗಳಲ್ಲಿ ಮೇಜರ್ ಕ್ಲೈಂಟ್ ಬಂದು ಇವರಿಗೆ BSNL ಆಗಿರುತ್ತೆ. BSNL ಏನಿದೆ ಇವತ್ತಿನ ಕಾಲಕ್ಕೆ ಲಾಸ್ ಮೇಕಿಂಗ್ ಕಂಪನಿ ಆಗಿರುತ್ತೆ. ಸೊ ಹಾಗಾಗಿ ಇದರಿಂದ ಆರ್ಡರ್ ಗಳ ಒಂದು ಫ್ಲೋ ಏನಿದೆ ಅಥವಾ ಆರ್ಡರ್ ಬರ್ತಕ್ಕಂಥ ಚಾನ್ಸಸ್ ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ಒನ್ ಆಫ್ ದ ಮೇಜರ್ ವೀಕ್ನೆಸ್ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಇದರ ಒಂದು ಇಂಪ್ಯಾಕ್ಟ್ ಅಥವಾ ಪರಿಣಾಮ ಏನಿದೆಯೋ ಇವರ ಸೇಲ್ಸ್ ಮೇಲೂ ಕೂಡ ಕಂಡಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಇವಾಗ ಈ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ITI ಇವತ್ತಿನ ಮಟ್ಟಿಗೆ 117.3 ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 91.3, ಡೆಟ್ ಟು ಇಕ್ವಿಟಿ 0.62 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 4.02% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 4.84% ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ -7.16% ನಷ್ಟು
ಹಾಗೆ ಕಳೆದ 5 ವರ್ಷದಲ್ಲಿ 23.47% ನಷ್ಟು ಪಾಸಿಟಿವ್ ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 106.9 ಇರುತ್ತೆ. ಇದರ ಪ್ರಕಾರ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. RSI 14 57.2 60ರ ಮೇಲೆ ಇದು ಕ್ರಾಸ್ ಆಯಿತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಬರ್ತಕ್ಕಂತ ಚಾನ್ಸ್ ಇರುತ್ತೆ. ಸದ್ಯ 40 ರಿಂದ 60ರ ಬ್ಯಾಂಡ್ ಅಲ್ಲಿ ಇದು ಬರ್ತಾ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ವೆಲ್, ನಮ್ಮ ಲಿಸ್ಟ್ ಇರತಕ್ಕಂತಹ ನೆಕ್ಸ್ಟ್ ಕಂಪನಿ, ಇನ್ಫ್ಯಾಕ್ಟ್ ಕೊನೆಯ ಕಂಪನಿ ಅಂತ ಹೇಳ್ಬೋದು, ಇನ್ಫ್ರಾ ಕಂಪನಿ ಸಂಬಂಧಪಟ್ಟ ಹಾಗೆ AMP ಆಸ್ಟ್ರಾ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಇವತ್ತಿನ ಕಾಲಕ್ಕೆ ಡಿಫೆನ್ಸ್ ಇರಬಹುದು, ಸ್ಪೇಸ್ ಇರಬಹುದು, ಟೆಲಿಕಾಂ ಇರಬಹುದು, ಹಾಗೆ ಮಿಟಿಯೋರಾಲಜಿ ಇರಬಹುದು, ಈ ರೀತಿಯಾದಂತಹ 4 ಡಿಫರೆಂಟ್ ಸೆಗ್ಮೆಂಟ್ಸ್ ಗಳಿಗೆ ಡಿಫರೆಂಟ್ ವರ್ಟಿಕಲ್ಸ್ ಗಳಿಗೆ ಹಾರ್ಡ್ವೇರ್ ಪ್ರಾಡಕ್ಟ್ಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ರೆಡಿ ಮಾಡ್ತಾ ಇದೆ. ಕಂಪನಿಯನ್ನ 1991ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಇವತ್ತಿನ ಕಾಲಕ್ಕೆ ಸುಮಾರು 2466 ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಕಂಪನಿಗೆ ಇರ್ತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇವ್ರಿಗೆ ಇರ್ತಕ್ಕಂತಹ ಆರ್ಡರ್ ಬುಕ್ಸ್ ಗಳು ಅಂತ ಹೇಳ್ಬೋದು. ನೀವು ನೋಡ್ತಾ ಇರಬಹುದು ಇಲ್ಲಿ ಆಸ್ ಆಫ್ ಫೆಬ್ರವರಿ 2021 ಪ್ರಕಾರ ಸುಮಾರು 1694 ಕೋಟಿಗಳಷ್ಟು ಆರ್ಡರ್ ಬುಕ್ ಅನ್ನ ಕಂಪನಿ ಹೊಂದಿರುತ್ತೆ. ಹಾಗೆ ಆಲ್ಮೋಸ್ಟ್ 933 ಕೋಟಿಗಳಷ್ಟು ಎಕ್ಸ್ಪೋರ್ಟ್ ಆರ್ಡರ್, 761 ಕೋಟಿಗಳಷ್ಟು ಡೊಮೆಸ್ಟಿಕ್ ಆರ್ಡರ್ ಇದರಲ್ಲಿ ಆಗಿರುತ್ತೆ. ಓವರ್ ಆಲ್ ಇದ್ರ ಪ್ರಕಾರ ಕಂಪನಿ ವೆಲ್ ಡೈವರ್ಸಿಫೈಡ್ ವೇದಲ್ಲಿ ತನ್ನ ಆರ್ಡರ್ಸ್ ಗಳನ್ನ ಮ್ಯಾನೇಜ್ ಮಾಡ್ತಾ ಇದೆ ಅಂತ ನಮಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಡೊಮೆಸ್ಟಿಕಲಿ ಹಾಗೆ ಇಂಟರ್ನ್ಯಾಷನಲ್ ಅಥವಾ ಎಕ್ಸ್ಪೋರ್ಟ್ ಮಾಡ್ತಾ ಇರತಕ್ಕಂಥದ್ದು ಅಂತ ಹೇಳೋದು. ಅಟ್ ದ ಸೇಮ್ ಟೈಮ್ ಕಂಪನಿಗೆ ಇರತಕ್ಕಂತಹ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಅಂತ ಹೇಳ್ಬೋದು. ಅಂದ್ರೆ ಯಾರು ಕಂಪನಿನ ಪ್ರಮೋಟ್ ಮಾಡಿರ್ತಾರೋ ಅಥವಾ ಕಂಪನಿನ ಯಾರು ಕೊಡ್ತಾ ಇರ್ತಾರೋ ಮೇಜರ್ ಓನರ್ ಅಂತ ಹೇಳ್ಬೋದು, 8.46% ನಷ್ಟು ಸ್ಟೇಕ್ ಮಾತ್ರ ಹೊಂದಿರ್ತಾರೆ. ಔಟ್ ಆಫ್ 100 ಅಲ್ಲಿ 8.46% ನಷ್ಟು ಸ್ಟೇಕ್ ಮಾತ್ರ ಪ್ರಮೋಟರ್ ಕಡೆಗೆ ಇರುತ್ತೆ. ಇದೇ ಒನ್ ಆಫ್ ದ ಮೇಜರ್ ವೀಕ್ನೆಸ್ ಅಂತ ಹೇಳ್ಬೋದು. ಅಟ್ ಇನ್ ಗಿವನ್ ಪಾಯಿಂಟ್ ಆಫ್ ಟೈಮ್ ಯಾವುದೇ ಕಂಪನಿ ಇದ್ರೂ ಕೂಡ ನಿಮ್ದೇ ಕಂಪನಿ ಅಂತಂದ್ರೆ ನಿಮ್ಗೆ ಆ ಕಂಪನಿ ಆಪರೇಷನ್ಸ್ ಗಳಲ್ಲಿ ಕೋರ್ ಸ್ಟ್ರೆಂತ್ ಇದೆ ಅಂತಂದ್ರೆ ಅಥವಾ ಆ ಕಂಪನಿಯಲ್ಲಿ ನಿಮ್ಗೆ ನಂಬಿಕೆ ಇದೆ ಅಂತಂದ್ರೆ ಜಾಸ್ತಿ ಪರ್ಸೆಂಟೇಜ್ ಅನ್ನ ನೀವು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ. ಸೊ ಈ ಒಂದು ಕಾರಣ ನಾವು ಇಲ್ಲಿ ನೋಡ್ತಾ ಇರಬಹುದು. ಕಡಿಮೆ ಪರ್ಸೆಂಟೇಜ್ ಸ್ಟೇಕ್ ಏನಿದೆಯೋ ಪ್ರಮೋಟರ್ ಗಳು ಹೊಂದಿರೋದು ಅದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದು ಜಾಸ್ತಿ ಇದ್ದಷ್ಟು ಯಾವುದೇ ಕಂಪನಿಗೆ ಒಂದು ಒಳ್ಳೆಯ ಪಾಸಿಟಿವ್ ಸ್ಟ್ರೈನ್ ಅಥವಾ ಒಂದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡಿ. ಇವಾಗ AMP ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಆಂಪ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 272.65, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 59.1, ಡೆಟ್ ಟು ಇಕ್ವಿಟಿ 0.1 ಆಗಿರುತ್ತೆ. ಹಾಗೆ ಕಳೆದ 5 ವರ್ಷದಲ್ಲಿ 13.5% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ 6.94% ನಷ್ಟು ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ 56.7% ನಷ್ಟು ಪಾಸಿಟಿವ್ ರಿಟರ್ನ್, ಹಾಗೆ ಕಳೆದ 5 ವರ್ಷದಲ್ಲಿ 106.24% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಆವರೇಜ್ 229, ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಜಾಸ್ತಿ ಇರೋದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. 200 ಡೇ ಮೂವಿಂಗ್ ಆವರೇಜ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ 71 ಅಂದ್ರೆ 60ರ ಮೇಲಿದೆ, ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ 70ರ ಮೇಲೆ ಇದು ಹೋಗಿರೋದ್ರಿಂದ ಓವರ್ ಬಾಟ್ ಕಂಡೀಷನ್ ನ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಜಾಸ್ತಿ ಜನಗಳು ಬೈ ಮಾಡ್ಬಿಟ್ಟಿದ್ದಾರೆ, ಹೈಯರ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡ್ತಾ ಇದೆ ಸದ್ಯಕ್ಕೆ RSI ಪ್ರಕಾರ. ವೆಲ್ ಸ್ನೇಹಿತರೆ, ಇದೇ ಕಂಪನೀಸ್ ಗಳಾಗಿತ್ತು 6 ಟಾಪ್ ಕಂಪನೀಸ್ ಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಒಂದು ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ಸ್ ಗಳಲ್ಲಿ 3 ಟಾಪ್ ಕಂಪನೀಸ್ ಗಳು, ಹಾಗೆ ಆ ಕಂಪನೀಸ್ ಗಳ ಮಾಹಿತಿ, ಹಾಗೆ ಟೆಲಿಕಾಂ ಇಂಡಸ್ಟ್ರಿಗೆ ಅಥವಾ ಇನ್ಫ್ರಾ ಕಂಪನೀಸ್ ಗಳಿಂದ ಹಾರ್ಡ್ವೇರ್ ಸೊಲ್ಯೂಷನ್ ಕೊಡ್ತಕ್ಕಂಥ ಕಂಪನೀಸ್ ಗಳಲ್ಲೂ ಕೂಡ ಟಾಪ್ 3 ಕಂಪನೀಸ್ ಗಳನ್ನ ಡಿಸ್ಕಷನ್ ಮಾಡಿದ್ದೀನಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ಶೇರ್ ಮಾಡಿ. ಸುಮಾರು ಜನ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಬಟ್ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದ್ರೆ ಜಾಸ್ತಿ ಕನ್ನಡಿಗರಿಗೆ ಈ ರೀತಿಯಾದಂತಹ ಮಾಹಿತಿಗಳು ತಲುಪಲ್ಲ. ಸೊ ಜಾಸ್ತಿ ಜನಗಳಿಗೆ ಈ ರೀತಿಯಾದಂತಹ ಎಫೆಕ್ಟಿವ್ ಮಾಹಿತಿಗಳು ಇವತ್ತಿನ ಕಾಲಕ್ಕೆ ಕನ್ನಡದಲ್ಲಿ ದೊರೆಯಬೇಕಾಗಿದೆ. ಸೊ ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ ಕೇಸ್ ನಿಮ್ಮೆಲ್ಲ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ವಿಡಿಯೋಸ್ ಗಳನ್ನ ನಿಮ್ಗೆ ಗೊತ್ತಿರತಕ್ಕಂಥವರಿಗೆ ದಯವಿಟ್ಟು ಶೇರ್ ಮಾಡಿ. ಈ ರೀತಿಯಂತ ಮಾಹಿತಿಗಳು ಸಿಗ್ತಾ ಇದೆ ಅಂತ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.